ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಟೋಟಲ್ 1 ಎಕರೆ ಹೊಲ ಇದೆ. ಇಲ್ಲೇ ನೋಡ್ತಾ ಇದ್ರಲ್ಲ, ಇದು 1 ಎಕರೆ ಹೊಲ ಇದೆ. ಈ 1 ಎಕರೆ ಹೊಲದಲ್ಲಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಅರ್ಧ ಎಕರೆ ವೆಸ್ಟೇಜ್ ಪ್ರಾಡಕ್ಟ್ನ ಬಳಕೆ ಮಾಡಿದ್ವಿ. ವೆಸ್ಟೇಜ್ ಸಿಗುವಂತಹ ಆರ್ಗ್ಯಾನಿಕ್ ಆಗಿರುವಂತಹ ಗೊಬ್ಬರಗಳಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ಇದನ್ನ ನಾವು ಬಳಕೆ ಮಾಡಿದೀವಿ. ಇಲ್ಲಿ ನೋಡ್ಕೊಳ್ರಿ, ಈ ಸಾಲೇನು ಕಾಣ್ತಾ ಇದೆಯಲ್ಲ, ಈ ಸಾಲೇನಿದೆಯಲ್ಲ, ಈ ಸಾಲಿಂದ ಹಿಡ್ಕೊಂಡು ಈ ಕಡೆ ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಅಕ್ವಾಜೆಲ್ ಅಂತಕ್ಕಂಥದ್ದು ಬರುತ್ತೆ ನಮ್ಮ ಹತ್ರ. ವೆಸ್ಟೇಜ್ ಅಲ್ಲಿ ಅಕ್ವಾಜೆಲ್ ಅಂತಿದೆ, ಆ ಅಕ್ವಾಜೆಲ್ ನಾನು ಬಳಕೆ ಮಾಡ್ಕೊಂಡಿದ್ದೀನಿ. ಈ ಕಡೆ ಅರ್ಧ ಎಕರೆ ಹೊಲದಲ್ಲಿ ನಾನು ಯಾವುದೇ ರೀತಿಯ ಒಂದು ಕೆಮಿಕಲ್ ಗೊಬ್ಬರನ ಬಳಕೆ ಮಾಡಿದರೆ, ಯಾವುದೇ ರೀತಿಯ ವೆಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಸಾವಯವ ಎಣ್ಣೆ ಗೊಬ್ಬರಗಳನ್ನ ಬಳಕೆ ಮಾಡಿಲ್ಲ. ಸೊ ಈ ತರ ನೀವು ವ್ಯತ್ಯಾಸ ನೋಡ್ಕೊಬಹುದು. ಸೇಮ್ ಇದೇ ಹೊಲದಾಗ ಯಾವ ತರ ನೀರು ನಿಂತ್ಕೊಂಡೈತೋ ಅದೇ ತರನೇ ಅದಕ್ಕಿಂತ ಜಾಸ್ತಿನ ನೀರೇನಪ್ಪ ಅಂತಂದ್ರೆ ಈ ಸೈಡ್ ಕೂಡ ನಿಂತ್ಕೊಂಡೈತೆ. ಅಗ್ರಿ ಅಕ್ವಾಜೆಲ್ ಹಾಕಿರೋದ್ರಿಂದ ಈ ತರ ಬೆಳೆ ಕೆಟ್ಟಿಲ್ಲ ಸರ್, ಬೆಳೆ ಯಾವುದೇ ಕಾರಣಕ್ಕೂ ರೋಗ ಕೂಡ ಬಂದಿಲ್ಲ, ಆ ತರ ಬೆಳವಣಿಗೆ ಆಗಿದೆ.